ನನಗೆ ತಿಂಡಿ ನೀರು ಏನು ಬೇಕಾಗಿಲ್ಲ. ನಾನೇನು ತಿನ್ನಲ್ಲ, ಏನು ಕುಡಿಯಲ್ಲ. ಹಾಗೆಲ್ಲ ಹೇಳ್ಬೇಡ ಅರ್ಜುನ್. ನೀನು ತಿಂಡಿ ತಿಂದೆ ಹೇಗೋ ಹಸ್ಕೊಂಡಿರ್ತೀಯ. ಖಾಲಿ ಹೊಟ್ಟೆಲಿದ್ರೆ ಅತ್ತೆಗೆ ಬೇಜಾರಾಗಲ್ವಾ? ಅವ್ರು ನನ್ನ ಕೂಡ ಹಾಕಿದಾರಲ್ಲ, ಅದಕ್ಕೆ ನನಗೆ ದುಃಖ ಆಗಲ್ವಾ? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಕಳ್ಳನ ಥರ ನಾನು ಹೀಗೆ ಕೂಡ ಹಾಕಿದ್ದಾರೆ? ಎಲ್ಲ ನೀನು ಒಳ್ಳೇದಕ್ಕೆ ಕಣೋ. ನಿನ್ನ ಜಾತಕದಲ್ಲಿ ಏನೋ ದೋಷ ಇದೆಯಂತಲ್ಲ, ಅದಕ್ಕೆ ನೀನು ಎಲ್ಲೂ ಹೊರಗಡೆ ಹೋಗಬಾರ್ದು ಅಂತ ಹೀಗೆ ಮಾಡಿದ್ದಾರೆ. ಅದಕ್ಕೆ ಯಾಕೋ ಹೀಗೆ ಕೋಪ ಮಾಡ್ಕೋತೀಯ? ಅಮ್ಮ ಏನೇ ಮಾಡಿದ್ರು ನೀನು ಒಳ್ಳೇದಕ್ಕೆ ಅಲ್ವಾ? ಅದು ಅಲ್ಲದೆ ಶಾಸ್ತ್ರಿಗಳಿವತ್ತು ನಿನ್ನ ಎಲ್ಲೂ ಹೊರಗಡೆ ಹೋಗಕ್ಕೆ ಬಿಡಲೇಬಾರ್ದು ಅಂತ ಹೇಳಿದಾರಂತೆ. ಅದಕ್ಕೆ ಇವ್ರು ಹೆದರ್ಕೊಂಡು ನಿನ್ನ ಕೂಡ ಹಾಕಿರೋದು. ಹಾಗಂತ ನನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿ ಬರೋದು ನನಗೆ ಇಷ್ಟ ಆಗಲ್ಲ. ಯಾರೋ ಏನೋ ಹೇಳಿದ್ರು ಅಂತ ನನ್ನ ಹೀಗೆ ಕೂಡ ಹಾಕೋದು ಎಷ್ಟು ಸರಿ? ನನ್ನ ಈಗ ನಾಯಿ ಥರ ಕೂಡ ಹಾಕಿದಾರಲ್ಲ, ಯಾವ ನ್ಯಾಯ ಹೇಳು? ನೋಡು ಮಯೂರಿ, ನನಗೆ ತಿಂಡಿನೂ ಬೇಡ, ಏನು ಬೇಡ, ಹೋಗಿ ನೀನು. ಪ್ಲೀಸ್ ಅರ್ಜುನ್, ಹಾಗೆ ಹೇಳ್ಬೇಡ ಕಣೋ. ನನಗೋಸ್ಕರ ಅದು ಒಂಚೂರು ತಿಂಡಿ ತಿನ್ನು ಪ್ಲೀಸ್. ನನ್ನ ಬಂಗಾರ ಅಲ್ಲ, ತಿನ್ನು. ಆಯಿತು, ಕೊಡು. ನೀನಂದರೆ ನನಗೆ ತುಂಬ ಇಷ್ಟ. ನಿನಗೋಸ್ಕರನಾದ್ರೂ ತಿಂತೀನಿ. ಐ ಲವ್ ಯು ಮಯೂರಿ. ಲವ್ ಯು ಟು ಅರ್ಜುನ್. ಸದ್ಯ ಹೇಗೋ ಮಯೂರಿ ಅರ್ಜುನ್ನ ಪುಸ್ಲಾಯಿಸಿ ತಿಂಡಿ ತಿನ್ನೋ ಹಾಗೆ ಮಾಡಿದ್ಲು. ಅಷ್ಟು ಸಾಕು. ಅರ್ಜುನ್, ನಾನೇ ನಿಂಗೆ ತಿಂಡಿ ತಿನ್ನಿಸ್ಲಾ? ಸರಿ, ತಿನ್ಸು. ಮೈ ಸ್ವೀಟ್ ಅರ್ಜುನ್, ತಗೋ. ಮಾಡು. ವೆರಿ ಗುಡ್. ಅರ್ಜುನ್, ನೀನು ತಿಂಡಿ ತಿಂತಾ ಇರು, ನಾನು ಈಗ ಬಂದೆ. ಮಯೂರಿ, ಅರ್ಜುನ್ ಏನು? ಮತ್ತೆ ಅರ್ಜುನ್ ತುಂಬ ಅಪ್ಸೆಟ್ ಆಗಿದ್ದಾನೆ. ನಾನು ತುಂಬ ಕಷ್ಟಪಟ್ಟು ಅವನ್ನ ಕನ್ವಿನ್ಸ್ ಮಾಡಿದ್ದಾಯಿತು. ಆದರೆ ಅವನಿಗೆ ನಿಮ್ಮ ಮೇಲಿರೋ ಕೋಪ ಇನ್ನೂ ಕಡಿಮೆನೇ ಆಗಿಲ್ಲ. ಅದಕ್ಕೆ ಸಂಜೆ ತನಕ ನೀವು ಈ ಕಡೆ ಬರೋಕ್ಕೆ ಹೋಗಬೇಡಿ. ಸರಿ ಮಯೂರಿ, ನೀ ಹೇಳ್ದ ಹಾಗೆ ಆಗಲಿ. ಆದರೆ ಇನ್ನು ಒಂದೇ ಒಂದ್ಸಲ ಅವನ ಹತ್ರ ಮಾತಾಡಿ ಇದರಲ್ಲಿ ಅಮ್ಮಂದು ಏನೂ ತಪ್ಪಿಲ್ಲ ಅಂತ ಹೇಳು. ಹಾಂ, ಹೇಳ್ತೀನಿ. ಸರಿಮಾ, ನಾನು ಹೊರಡ್ತೀನಿ. ಅಡುಗೆ ಮನೇಲಿ ನಂಗೆ ಒಂದು ರಾಶಿ ಕೆಲಸ ಇದೆ. ಹಾಂ, ಅಯ್ಯಪ್ಪ, ಸದ್ಯ ಬದುಕೊಂಡೆ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?